ಇನ್ನು ಬಿಗ್ ಬಾಸ್ ಅಂದ್ರೆ ಇಲ್ಲಿ ಜಗಳ ಕಿರಿಕು ಮಾಮೂಲಿ. ಈ ಸಂಪ್ರದಾಯ ಈ ವರ್ಷ ಕೂಡ ಮುಂದುವರೆದಿದ್ದು ಸದ್ಯ ಈ ಬಾರಿಯ ಪ್ರಬಲ ಸ್ಪರ್ಧಿ ಎಂದು ಬಿಂಬಿಸಲ್ಪಡ್ತಾ ಇರುವಂತಹ ಅಶ್ವಿನಿ ಗೌಡ ಗಳಗಳನ್ನೇ ಹತ್ತಿದ್ದಾರೆ. ಮೊನ್ನೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ನಡುವೆ ವಾಕ್ಸಮರ ನಡೆದಿತ್ತು. ಎಲ್ಲರೂ ತನ್ನನ್ನ ಏಕವಚನದಲ್ಲಿ ಮಾತನಾಡಿಸಿರುವುದಕ್ಕೆ, ಏಕವಚನದಲ್ಲಿ ಬೈದಾಡಿರುವುದಕ್ಕೆ ಅಶ್ವಿನಿ ಗೌಡ ನೊಂದು ಬೆಂದು ಹೋಗಿದ್ದಾರೆ. ಸದ್ಯ ಬಿಡುಗಡೆಯಾದ ಪ್ರೋಮೋದಲ್ಲಿ ತಮ್ಮ ಆಪ್ತ ಗೆಳತಿ ಅಶ್ವಿನಿಗೆ ಊಟ ನೀಡಲು ಜಾನ್ವಿ ಬರ್ತಾರೆ. ಹೆಸರು ಕರೆದ್ರು ಅವ್ರಿಗೆ ಬೇಸರ ಆಗುತ್ತಾ ಎಂದು ರಘು ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ವಯಸ್ಸಿಗೆ, ನಿಮ್ಮ ಮೆಚುರಿಟಿ ಲೆವೆಲ್ಗೆ ಯಾವನೋ ನೀನು ಲೇ ಅಂತ ನೀವು ಹೇಳಿದ್ದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ದಿನಗಳು ಉರುಳಿದಂತೆ ಕನ್ನಡದ ಬಿಗ್ ಬಾಸ್ 12ನೇ ಸೀಸನ್ ರಂಗೇರ್ತಾ ಇದೆ. ಆರಂಭದಲ್ಲಿ ಸೆಪ್ಪೆ ಎಂಬ ಭಾವನೆ ಮೂಡಿಸಿದ್ದ ಈ ಕಾರ್ಯಕ್ರಮವನ್ನ ಈಗ ಒಂದು ವರ್ಗದ ಜನ ಜಾತಕ ಪಕ್ಷಿಯಂತೆ ಕಾದು ನೋಡ್ತಾ ಇದ್ದಾರೆ. ದಿನ ಬೆಳಗಾದ್ರೆ ನಿನ್ನೆ ಏನೆಲ್ಲ ಆಯ್ತು, ಯಾರ್ದು ಸರಿ ಯಾರ್ದು ತಪ್ಪು ಎಂಬ ಚರ್ಚೆಯನ್ನು ಕೂಡ ಇದೇ ವರ್ಗ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದೆ. ಇನ್ನು ಬಿಗ್ ಬಾಸ್ ಅಂದ್ರೆ ಇಲ್ಲಿ ಜಗಳ ಕಿರಿಕು ಮಾಮೂಲಿ. ಈ ಸಂಪ್ರದಾಯ ಈ ವರ್ಷ ಕೂಡ ಮುಂದುವರೆದಿದ್ದು ಸದ್ಯ ಈ ಬಾರಿಯ ಪ್ರಬಲ ಸ್ಪರ್ಧಿ ಎಂದು ಬಿಂಬಿಸಲ್ಪಡ್ತಾ ಇರುವಂತಹ ಅಶ್ವಿನಿ ಗೌಡ ಗಳಗಳನ್ನೇ ಹತ್ತಿದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಉಪವಾಸ ಸತ್ಯಾಗ್ರಹ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಹೌದು, ಎಲ್ಲರಿಗೂ ಗೊತ್ತಿರುವಂತೆ ಮೊನ್ನೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ನಡುವೆ ವಾಕ್ಸಮರ ನಡೆದಿತ್ತು. ನಾನಾ ನೀನಾ ಎಂದು ಜಗಳಕ್ಕಿಳಿದಿದ್ದ ಇಬ್ರು ಪರಸ್ಪರ ನಿಂದಿಸಿದ್ರು. ಒಬ್ಬರನ್ನೊಬ್ಬರು ಯೋಗ್ಯತೆಯ ಕುರಿತು ಪ್ರಶ್ನೆಯನ್ನು ಸಹ ಮಾಡ್ಕೊಂಡಿದ್ರು. ಇದಾದ ನಂತರ ರಘು ಮತ್ತೆ ಅಖಾಡಕ್ಕಿಳಿದಿದ್ದಾರೆ. 2ನೇ ಬಾರಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುವಂತಹ ರಘು ಮನೆ ಮಂದಿ ಕೈಯಲ್ಲಿ ಕೆಲಸಗಳನ್ನ ಮಾಡಿಸುವಾಗ ಎಲ್ಲರನ್ನೂ ಕರೆದಂತೆ ಅಶ್ವಿನಿ ಅವರನ್ನ ಕೂಡ ಕರೆದು ಕಾಫಿ ಕಪ್ ತೊಳೆಯುವಂತೆ ಹೇಳಿದ್ರು. ಆದ್ರೆ ಅಶ್ವಿನಿ ಗೌಡ ಬೆನ್ನು ನೋವಿನ ಕಾರಣ ನೀಡಿ ಆಮೇಲೆ ಬಂದು ಮಾಡ್ತೀನಿ ಎಂದು ಹೇಳಿದ್ದಾರೆ. ಹೀಗೆ ಶುರುವಾದ ಇಬ್ಬರ ಮಾತುಕತೆ ಆ ನಂತರ ಅತಿರೇಕಕ್ಕೆ ಹೋಗಿ ಏಕವಚನದಲ್ಲಿ ಇಬ್ಬರು ಕಿತ್ತಾಡಿಕೊಂಡಿರುವುದು ಕೂಡ ನಡೆದಿದೆ. ಈಗ ಗಿಲ್ಲಿ ರಘು ಹೀಗೆ ಮನೆಯಲ್ಲಿದ್ದ ಎಲ್ಲರೂ ತನ್ನನ್ನ ಏಕವಚನದಲ್ಲಿ ಮಾತನಾಡಿಸಿರುವುದಕ್ಕೆ, ಏಕವಚನದಲ್ಲಿ ಬೈದಾಡಿರುವುದಕ್ಕೆ ಅಶ್ವಿನಿ ಗೌಡ ನೊಂದು ಬೆಂದು ಹೋಗಿದ್ದಾರೆ. ಇದೀಗ ಕಣ್ಣೀರು ಸಹ ಆಗ್ತಾ ಇದ್ದಾರೆ. ಊಟ ಮಾಡಲ್ಲ ಎಂದು ಪಟ್ಟು ಹಿಡಿದು ಕುಳಿತಿದ್ದಾರೆ. ಸದ್ಯ ಬಿಡುಗಡೆಯಾದ ಪ್ರೋಮೋದಲ್ಲಿ ತಮ್ಮ ಆಪ್ತ ಗೆಳತಿ ಅಶ್ವಿನಿಗೆ ಊಟ ನೀಡಲು ಜಾನ್ವಿ ಬರ್ತಾರೆ. ಆದ್ರೆ ಅಶ್ವಿನಿ ಮಾತನಾಡಲ್ಲ. ಅಶ್ವಿನಿ ಗೌಡ ಅವರು ನಿನ್ನೆ ರಾತ್ರಿಯೂ ಊಟ ಮಾಡಿಲ್ಲ, ಈಗಲೂ ಸಹ ಊಟ ಮಾಡಿಲ್ಲ ಎಂದು ಜಾನ್ವಿ ಹೇಳಿದ್ದಾಗ ಹೆಸರು ಕರೆದ್ರು ಅವ್ರಿಗೆ ಬೇಸರ ಆಗುತ್ತಾ ಎಂದು ರಘು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಧ್ರುವಂತ್ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನ ಊಟ ಮಾಡಲ್ವಾ ಎನ್ನುವ ಚಿಂತೆ ಸದ್ಯ ಕಾಡ್ತಾ ಇದೆ. ಇನ್ನೊಂದು ಕಡೆ ನನಗೆ ತುಂಬಾ ನೋವಾಗ್ತಾ ಇದೆ. ನನ್ನ ವಯಸ್ಸಿಗೆ, ನನ್ನ ಮೆಚುರಿಟಿಗೆ ಈ ತರಹದ ಅವಮಾನ ಸಹಿಸಲು ಸಾಧ್ಯ ಇಲ್ಲ. ನನ್ನ ಸ್ವಾಭಿಮಾನವನ್ನ ಕಳೆದುಕೊಂಡು ತಿನ್ನೋಕೆ ಮನ್ಸು ಬರ್ತಾ ಇಲ್ಲ. ನನಗೆ ನನ್ನ ಸ್ಟ್ಯಾಂಡ್ ತಗೋಬೇಕು ಎಂದು ಸದ್ಯ ಅಶ್ವಿನಿ ಗೌಡ ಕಣ್ಣೀರಿಟ್ಟಿದ್ದಾರೆ. ಇನ್ನು ಈ ಪ್ರೋಮೋ ನೋಡಿ ಕೆಲವರು, ನೀವು ಎಲ್ಲರಿಗೂ ಕೊಡೋ ಮರ್ಯಾದೆ ಗೊತ್ತು, ಬಿಗ್ ಬಾಸ್ ರೂಲ್ಸ್ಗೆ ಮರ್ಯಾದೆ ಕೊಡಿ ಮೊದಲು ಎಂಬ ಅಭಿಪ್ರಾಯವನ್ನ ಕೆಲವರು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ವಯಸ್ಸಿಗೆ, ನಿಮ್ಮ ಮೆಚುರಿಟಿ ಲೆವೆಲ್ಗೆ ಯಾವನೋ ನೀನು ಲೇ ಅಂತ ನೀವು ಹೇಳಿದ್ದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಡ್ರಾಮಾ ಕ್ವೀನ್ ಎಂಬ ಬಿರುದನ್ನು ಕೂಡ ಕೊಟ್ಟಿದ್ದಾರೆ. ಒಟ್ನಲ್ಲಿ ಸದ್ಯ ಅಶ್ವಿನಿ ಗೌಡ ಮನೆಯಲ್ಲಿ ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ದಾರೆ. ಅಶ್ವಿನಿ ಗೌಡ ಅವರನ್ನ ಮನವೊಲಿಸೋದು ಯಾರು? ಬೇರೆ ದಾರಿ ಇಲ್ಲದೆ ರಘು ಬಂದು ಅಶ್ವಿನಿ ಗೌಡ ಅವರಲ್ಲಿ ಕ್ಷಮೆ ಕೇಳ್ತಾರ ಎನ್ನೋದನ್ನ ಇವತ್ತಿನ ಪ್ರೋಗ್ರಾಂನಲ್ಲಿ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.